ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ರಿಲೆವೆಂಟ್ ಫ್ಯಾಕ್ಟ್ಸ್ನ ನೋಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಈಗಾಗಲೇ ನಾನು ನಿಮಗೆ ಸೆಕ್ಷನ್ 2ರಿಂದ ಸೆಕ್ಷನ್ 2 ವ್ಯಾಖ್ಯಾನವನ್ನು ಹೇಳ್ತದೆ, ಸೆಕ್ಷನ್ 3 ರಿಲೆವೆಂಟ್ ಫ್ಯಾಕ್ಟ್ ಅಂದರೆ ಏನು ಅಂತ ಹೇಳ್ತದೆ, ಮತ್ತು ಇನ್ನುಳಿದಂಥ ರಿಲೆವೆಂಟ್ ಫ್ಯಾಕ್ಟ್ಗಳು ಯಾವ್ಯಾವು ಅನ್ನೋದನ್ನು ಸೆಕ್ಷನ್ 4ನಿಂದ 50ರವರೆಗೆ ನೋಡ್ತೀವಿ. ಅದರಲ್ಲಿ ಪ್ರಮುಖವಾದಂತೂ ಕ್ಲೋಸ್ಲಿ ಕನೆಕ್ಟೆಡ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ನಾವು. ದೇ ಆರ್ ಅವೈಲೇಬಲ್ ಇನ್ ಫ್ರಮ್ ಸೆಕ್ಷನ್ 4 to 14. Therefore, among that today I am discussing one of the important sections, section 8. BSAಯ ಸೆಕ್ಷನ್ 8 ಕಲಮು 8. ನೀವು ಇದನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೆ ರೆಫರ್ ಮಾಡಿದರೆ ಕಲಮ್ 10. ವ್ಯತ್ಯಾಸ ಏನೂ ಇಲ್ಲ. It is almost one and the same. But because our syllabus prescribes the Bharatiya Sakshya Adhiniyam, I am confining my discussion with this section only. ಈ ಒಂದು ಕಲಮು 8ನ್ನು ನಾವು ನೋಡ್ತೀವಿ. ಕಲಮು 8ಅಲ್ಲಿ ಏನಾಗಿದೆ ಅಂತಂದರೆ, ಈ ಸಂಚುಕೋರರನ್ನು ಹಿಡಿಯುವುದು ಹೇಗೆ, ಹೂ ಆರ್ ಕಾನ್ಸ್ಪಿರೇಟರ್ಸ್ಗಳ ಮೇಲೆ ಸಾಕ್ಷ್ಯವನ್ನು ಹೇಗೆ ತರಬೇಕು ಅಂತಕ್ಕಂಥದ್ದು. ಕಾನ್ಸ್ಪಿರಸಿ ಅಂತಕ್ಕಂಥದ್ದನ್ನು ನಾವು BNS ಅಲ್ಲಿ ನೋಡ್ತೀವಿ. ಆ ಕಾನ್ಸ್ಪಿರಸಿನ ಪ್ರೂವ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂದರೆ, ಕಾನ್ಸ್ಪಿರಸಿ ಈಸ್ ಎ ಮ್ಯಾಟರ್ ವಿಚ್ ಈಸ್ ವೆರಿ ಮಚ್ ಸೀಕ್ರೆಟ್, ಗೌಪ್ಯವಾಗಿರತಕ್ಕಂತಹ ವಿಷಯ. ಆದ್ದರಿಂದ ನಾವು ಅವರುಗಳ ಚಲನವಲನ, ಅವರುಗಳು ಮಾಡುವಂತಹ ಇತರೆ ಕೃತ್ಯಗಳ ಮೇಲೆ ನಾವು ಅಲ್ಲಿ ಸಂಚು ನಡೆದಿದೆ, ಷಡ್ಯಂತ್ರ ನಡೆದಿದೆ ಅನ್ನುವುದನ್ನು ಹೇಳ್ಬೋದು. ಆದ್ದರಿಂದ ಈ ಸೆಕ್ಷನ್ ನಮಗೆ ಬಹಳ ಪ್ರಮುಖವಾದಂತಹ ಸೆಕ್ಷನ್ನು. ಈ ಸೆಕ್ಷನ್ನಿನ ವಿಮರ್ಶೆಯನ್ನು ನಾನು ಮೊದಲು ಮಾಡ್ತೀನಿ. ನಂತರ ಅತಿ ಪ್ರಮುಖವಾದಂತಹ ಒಂದು ಪ್ರಕರಣ, ಮಿರ್ಜಾ ಅಕ್ಬರ್ ವರ್ಸಸ್ ಕಿಂಗ್ ಎಂಪ್ರರ್ ಅಂತಕ್ಕಂಥ 1940ಯ ಪ್ರಕರಣ. ಐ ಥಿಂಕ್ ದಿಸ್ ಈಸ್ ದ ಬೇಸಿಸ್ ಫಾರ್ ದ ಕಾನ್ಸೆಪ್ಟ್ ಆಫ್ ಫೈಂಡಿಂಗ್ ಎವಿಡೆನ್ಸ್ ಆನ್ ಕಾನ್ಸ್ಪಿರಸಿ ಅಂತ ಹೇಳ್ಬೋದು. ಷಡ್ಯಂತ್ರ ಅಂತಕ್ಕಂಥ ವಿಷಯದ ಅಥವಾ ಸಂಚು ಅಂತಕ್ಕಂಥ ವಿಷಯದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪ್ರಸಿದ್ಧವಾದಂತಹ ಪ್ರಕರಣ ಇದು ಅಂತ ಅಂದುಕೊಂಡು ಈ ಪ್ರಕರಣವನ್ನು ಸಂಪೂರ್ಣವಾದ ವಿವರವಾದ ಚರ್ಚೆಯನ್ನು ನಾನು ಮಾಡುವ ಮುಖೇನ ಈ ಒಂದು ಕಲಮಿನ ಅರ್ಥವನ್ನು ನಿಮಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಿ, ಫಸ್ಟ್ ವಿ ಆರ್ ಸೀಯಿಂಗ್ ದ ಸೆಕ್ಷನ್. ಕಲಮ್ ಏನು ಹೇಳುತ್ತೆ ನೋಡೋಣ. ಸೆಕ್ಷನ್ 8 ಕಲಮ್ 8 ಏನು ಹೇಳುತ್ತೆ? 8 ಏನು ಹೇಳುತ್ತೆ? ಥಿಂಗ್ಸ್ ಸೇಡ್ ಆರ್ ಡನ್ ಬೈ ಕಾನ್ಸ್ಪಿರೇಟರ್. ದಟ್ ಇಸ್ ದ ಹೆಡಿಂಗ್, ಮಾರ್ಜಿನಲ್ ನೋಟ್ ಅಂತೀವಿ ನಾವು. ಕಾನ್ಸ್ಪಿರೇಟರ್ ಇನ್ ರೆಫರೆನ್ಸ್ ಟು ಕಾಮನ್ ಡಿಸೈನ್. ಕಾಮನ್ ಡಿಸೈನ್ ಅಂತಂದರೆ ಒಂದೇ ಉದ್ದೇಶ, ಒಂದೇ ಪರ್ಪಸ್, ಓನ್ಲಿ ಸೇಮ್ ಪರ್ಪಸ್. ಫಸ್ಟ್ ನಾವು ಕಾನ್ಸ್ಪಿರೇಷನ್ ನೋಡೋದಾದರೆ, ಇಟ್ ಈಸ್ ಅವೈಲೇಬಲ್ ಇನ್ BNS ಇನ್ ಸೆಕ್ಷನ್ 61. ಸೆಕ್ಷನ್ 61 ಏನು ಹೇಳುತ್ತೆ? ಇಫ್ ಎ ಕಾನ್ಸ್ಪಿರಸಿ ಹ್ಯಾಸ್ ಟು ಹ್ಯಾಪನ್, ಒಂದು ಷಡ್ಯಂತ್ರ ನಡಿಬೇಕಾದ್ರೆ ಕನಿಷ್ಠ ಪಕ್ಷ ಇಬ್ಬರು ಬೇಕಾಗ್ತದೆ. ಆ ಇಬ್ಬರು ಸೇರಿ ಮಾಡುವಂತಹ ಕೆಲಸಕ್ಕೆ ಕಾನೂನಾತ್ಮಕವಾಗಿದ್ದರೆ ಕಾಂಟ್ರಾಕ್ಟ್ ಅಂತೀವಿ ನಾವು. ಇಫ್ ಇಟ್ ಈಸ್ ಆಸ್ ಪರ್ ಲಾ, enforceable by law, then we call it as a contract. But there are certain agreements, certain understandings which are against law. So therefore the BNS defines the conspiracy like this: two or more persons agreed to do. Agreement, there is a agreement. Two or more persons are agreeing. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಪರಸ್ಪರ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಎದಕ್ಕೆ? ಟು ಡೂ ಎನ್ ಇಲ್ಲೀಗಲ್ ಥಿಂಗ್, ಟು ಡೂ ಎನ್ ಇಲ್ಲೀಗಲ್ ಆ್ಯಕ್ಟ್. ಒಂದು ಕಾನೂನು ಬಾಹಿರವಾದಂತಹ ಕ್ರಿಯೆಯನ್ನು ಮಾಡಲು, ಕೆಲಸವನ್ನು ಮಾಡಲು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಅಂತಹ ಪ್ರಕ್ರಿಯೆ ಕಾನೂನಾತ್ಮಕವಾಗಿಯೇ ಇರ್ಬೋದು, ಆದರೆ ಅದನ್ನು ಕಾನೂನು ಬಾಹಿರ ರೀತಿಯಲ್ಲಿ ಮಾಡುವುದು, ಅದು ಕೂಡ ಕಾನ್ಸ್ಪಿರಸಿನೇ. ಎನ್ ಆ್ಯಕ್ಟ್ ನಾಟ್ ಇಲ್ಲೀಗಲ್, an act not illegal means legal act. They are doing the legal act.
ಬಟ್ ಇನ್ ಎ ಇನ್ಲೀಗಲ್ ಮೀನ್ಸ್. ಕಾನೂನು ಬಾಹಿರ ರೀತಿಯಲ್ಲಿ ಕಾನೂನಾತ್ಮಕ ಕ್ರಿಯೆಯನ್ನು ಮಾಡಿದರು ಅಥವಾ ಕಾನೂನು ಬಾಹಿರ ಕ್ರಿಯೆಗಳನ್ನು ಮಾಡಿದರು. ಅದು ಇಬ್ಬರು ಸೇರಿ ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಸೇರಿ ಒಂದು ಒಪ್ಪಂದವನ್ನು ಮಾಡಿದರೆ ಅದಕ್ಕೆ ನಾವೇನಂತೀವಿ ಅಂತಂದರೆ ಷಡ್ಯಂತ್ರ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆ್ಯಸ್ ಷಡ್ಯಂತ್ರ. ಅಂತ ಹೇಳ್ಬೋದು. ಕಾನ್ಸ್ಪಿರಸಿ, ರೈಟ್? ಈ ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ 8 ಎವಿಡೆನ್ಸನ್ನು, ಈ ಕಾನ್ಸ್ಪಿರಸಿಗೆ ಬೇಕಾದಂಥ ಸಾಕ್ಷ್ಯವನ್ನು ಹೇಗೆ ಕೊಡುವುದು, ಹೌ ಟು ಗಿವ್ ದಿ ಎವಿಡೆನ್ಸ್ ಟು ಪ್ರೂವ್ ಕಾನ್ಸ್ಪಿರಸಿ ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ರೈಟ್? ನೌ ಲೆಟ್ ಅಸ್ ಸಿ ವಾಟ್ ದ ಸೆಕ್ಷನ್ ಸೇಸ್. Where there is reasonable ground to believe. This is the first condition. ನಮಗೆ ಪ್ರೈಮಾ ಫೆಸೈ ಏನಿರಬೇಕು? ಕೆಲವೊಂದು ಆಧಾರಗಳಿರಬೇಕು. ಏನಕ್ಕೆ ನಂಬಲಿಕ್ಕೆ? ಏನನ್ನು ನಂಬಲಿಕ್ಕೆ? ಷಡ್ಯಂತ್ರವನ್ನು ಮಾಡಿರಬಹುದು ಎನ್ನುವುದಕ್ಕೆ ನಮಗೆ ಒಂದು ಸಾಮಾನ್ಯವಾದಂಥ ಒಂದು ಸಂಶಯ ಬರಬೇಕು. ದಟ್ ಈಸ್ ದ ಫಸ್ಟ್ ಕಂಡೀಷನ್. ಯಾರು ಮಾಡಿರಬೇಕು? 2 or more persons. ಏನು ಉದ್ದೇಶಕ್ಕೆ ಮಾಡಿರಬೇಕು? ಟು ಕಮಿಟ್ ಎನ್ ಅಫೆನ್ಸ್, ಅಪರಾಧವನ್ನು ಮಾಡಲು. ಟು ಕಮಿಟ್ ಎನ್ ಅಫೆನ್ಸ್, ಅಪರಾಧ ಮಾಡಲು. ನಂಬರ್ 1 ಇದು ಇರ್ಬೋದು. ಅಥವಾ ಆಕ್ಷನಬಲ್ ರಾಂಗ್. Actionable wrong is a tort. Or it is a civil wrong. ಎರಡನೇದು ಏನು? ಅಪಕೃತ್ಯ. ಆಕ್ಷನಬಲ್ ರಾಂಗಿಗೆ ನಾವೇನನ್ಬೋದು? ಅಪಕೃತ್ಯವನ್ನು ಮಾಡುವುದಕ್ಕಾಗಲಿ ಅಪರಾಧವನ್ನು ಮಾಡುವುದಕ್ಕಾಗಲಿ ಒಂದು ಸಂಚು ರೂಪಿಸಿದ್ದಾರೆ ಎನ್ನುವ ಸಂಶಯ ಬಂದ ಸಂದರ್ಭದಲ್ಲಿ ರೀಸನೇಬಲ್ ಗ್ರೌಂಡ್ಸ್, ಅದನ್ನು ನಂಬಲಿಕ್ಕೆ ನಮಗೇನಿರಬೇಕು? ರೀಸನೇಬಲ್ ಗ್ರೌಂಡ್ಸ್ ಇದ್ದಾಗ ಎನಿಥಿಂಗ್ ಸೇಡ್ ಹೇಳಿರುವಂಥದ್ದು, ಎನಿಥಿಂಗ್ ಡನ್ ಕೃತ್ಯವನ್ನು ಎಸಗಿರುವಂಥದ್ದು, ಅಥವಾ ಯಾವುದೇ ಪತ್ರ ವ್ಯವಹಾರ ಅಥವಾ ಲಿಖಿತವಾದಂತಹ ದಾಖಲೆಯನ್ನು ಮಾಡಿರುವಂಥದ್ದು. ಓಕೆ, ಯಾವ ವಿಷಯದ ಬಗ್ಗೆ? ನಿಮ್ಮ ಷಡ್ಯಂತ್ರಕ್ಕೆ ಸಂಬಂಧಿಸಿದಂತಹ ವಿಷಯದ ಮೇಲೆ, ಷಡ್ಯಂತ್ರವನ್ನು ಯಶಸ್ವಿಗೊಳಿಸುವ ಉದ್ದೇಶಕ್ಕಾಗಿ. ಓಕೆ, ಬೈ ಎನಿ ಒನ್ ಆಫ್ ದೆಮ್, ಯಾರಾದರೂ ಒಬ್ಬರು ಮಾಡಿರಲಿ ಈ ಕ್ರಿಯೆಗಳನ್ನು. ಅವರು ಪತ್ರ ಬರೆಯೋದಾಗಲಿ ಅಥವಾ ಏನೋ ಕ್ರಿಯೆಯನ್ನು ಮಾಡೋದಾಗಲಿ ಅಥವಾ ಹೇಳುವುದಾಗಲಿ, ಯಾವುದೇ ಒಬ್ಬ ಆ ಏನು ಷಡ್ಯಂತ್ರದ ಸದಸ್ಯನಾಗಿರ್ತಾನೆ ಅದರಲ್ಲಿ ಯಾವನೇ ಒಬ್ಬ ಮಾಡಿದರೂ ಕೂಡ ಅಂತ ಅದರ ಅರ್ಥ. ಯಾವನೇ ಒಬ್ಬ ಮಾಡಿದರೂ ಕೂಡ. ಓಕೆ, ದೆಮ್ ಈಸ್ ಎ ರಿಲೆವೆಂಟ್ ಫ್ಯಾಕ್ಟ್. ಷಡ್ಯಂತ್ರಕ್ಕೆ ಸಂಬಂಧಿಸಿದಂತೆ ಷಡ್ಯಂತ್ರ ಮಾಡಿದ್ದಾರೆ ಎನ್ನುವುದಕ್ಕೆ ಅದೊಂದು ಸಮಂಜಸ ತಥ್ಯವಾಗುತ್ತದೆ. ಹೆಂಗಾಗುತ್ತೆ? ಆ ಒಬ್ಬನ ಮೇಲೆ ಅಲ್ಲ, ನಾಟ್ ಓನ್ಲಿ ಆನ್ ದಿಸ್ ಪರ್ಸನ್. ಅಗೇನೆಸ್ಟ್ ಈಚ್ ಆಫ್ ದ ಪರ್ಸನ್ಸ್ ಬಿಲೀವ್ಡ್ ಟು ಬಿ ಕಾನ್ಸ್ಪೈರಿಂಗ್. ಆ ಒಂದು ಕಾನ್ಸ್ಪಿರಸಿಯ ಒಪ್ಪಂದದಲ್ಲಿ ಇರುವಂತಹ ಎಲ್ಲ ಸದಸ್ಯರುಗಳಿಗೂ ಒಬ್ಬನು ಮಾಡಿದಂತಹ ಕ್ರಿಯೆ, ಬರಹ ಅಥವಾ ಹೇಳಿಕೆ ದಾಖಲೆ ಆಗ್ತದೆ, ಅದು ತಥ್ಯ ಆಗ್ತದೆ. ದಟ್ ಬಿಕಮ್ಸ್ ಎವಿಡೆನ್ಸ್, ದಟ್ ಬಿಕಮ್ಸ್ ಅ ರಿಲೆವೆಂಟ್ ಫ್ಯಾಕ್ಟ್. ಓಕೆ, ಆ್ಯಸ್ ವೆಲ್ ಫಾರ್ ದ ಪರ್ಪಸ್ ಆಫ್, ಅದನ್ನು ನಾವು ಏನು ಉದ್ದೇಶಕ್ಕೆ ಉಪಯೋಗ ಮಾಡ್ತೀವಿ? ಪ್ರೂವಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಕಾನ್ಸ್ಪಿರಸಿ. ಆ ಒಂದು ತಥ್ಯವನ್ನು ನಾವು ಷಡ್ಯಂತ್ರ ನಡೆದಿದೆ ಎಂದು ಸಾಬೀತುಪಡಿಸಲು ಉಪಯೋಗ ಮಾಡುವ ಸಾಕ್ಷ್ಯವನ್ನಾಗಿ ಬಳಸುತ್ತೇವೆ. ಆ್ಯಸ್ ಫಾರ್ ದ ಪರ್ಪಸ್ ಆಫ್ ಶೋಯಿಂಗ್ ದ್ಯಾಟ್ ಎನಿ ಸಚ್ ಪರ್ಸನ್ ವಾಸ್ ಎ ಪಾರ್ಟಿ ಟು ಇಟ್. ಈ ವ್ಯಕ್ತಿ, ಅದರಲ್ಲಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಭಾಗಿದಾರನಾಗಿದ್ದ ಅಂತಕ್ಕಂಥದ್ದು ಇದರ ಅರ್ಥ. ಇಲ್ಲಿ ಏನಾಗಬೇಕು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಥವಾ ಇನ್ನೂ ಅನೇಕ ವ್ಯಕ್ತಿಗಳೊಂದಿಗೆ ಒಂದು ಸಂಚನ್ನು ಮಾಡಿದ್ದಾರೆ
ಅನ್ನುವಂಥ ವಾಸನೆ ಬರಬೇಕು. ವಿ ಶುಡ್ ಗೆಟ್ ಸಮ್ ನಂಬಿಕೆ ಬರಬೇಕು. ಅದು ಬಂದ ಮೇಲೆ ಆ ವ್ಯಕ್ತಿಗಳಲ್ಲಿ ಯಾವನಾದರೂ ಒಬ್ಬ ಅದಕ್ಕೆ ಸಂಬಂಧಿಸಿದಂತೆ ಅಥವಾ ಅಂತಹ ಷಡ್ಯಂತ್ರವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಯಾವುದಾದರೂ ಕ್ರಿಯೆಯನ್ನು ಮಾಡಿದರೆ, ಬರಹವನ್ನು ಮಾಡಿದರೆ ಅಥವಾ ಹೇಳಿಕೆಯನ್ನು ಕೊಟ್ಟರೆ ಅವುಗಳನ್ನು ಆ ಒಂದು ಷಡ್ಯಂತ್ರವನ್ನು ಸಾಬೀತುಪಡಿಸಲು ನಾವು ಸಾಕ್ಷ್ಯವನ್ನಾಗಿ ಉಪಯೋಗಿಸಬಹುದಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ ಕ್ರಿಯೆಯನ್ನು ಎಲ್ಲರೂ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಸಾಕ್ಷ್ಯವನ್ನು ನಾವು ಹೇಳಬಹುದು. ಅಂದರೆ ಇಲ್ಲಿ ಕಾನ್ಸೆಪ್ಟ್ ಆಫ್ ವೈಕಾರಿಯಸ್ ಲಯಬಿಲಿಟಿ ಬರುತ್ತೆ. ಕಾನ್ಸೆಪ್ಟ್ ಆಫ್ ವೈಕಾರಿಯಸ್ ಲಯಬಿಲಿಟಿ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಏಜೆನ್ಸಿ, ಕಾನ್ಸೆಪ್ಟ್ ಆಫ್ ಪಾರ್ಟ್ನರ್ಶಿಪ್. ಒಬ್ಬ ಮಾಡಿದರೆ ಎಲ್ಲರಿಗೂ ಅದು ಸಂಬಂಧ ಅಂತ, ಎಲ್ಲರಿಗೂ ಅದು ನೀವು ಪಾರ್ಟ್ನರ್ಶಿಪ್ ಲಾ ಓದಿದರೆ ಕಾನ್ಸೆಪ್ಟು ಆಫ್ ಏಜೆನ್ಸಿ, ಪಾರ್ಟ್ನರ್ಶಿಪ್ ಎರಡೂ ಗೊತ್ತಾಗ್ತವೆ. ದೇ ಆರ್ ಲೈಕ್ ಪಾರ್ಟ್ನರ್ಸ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್ ಅಂತಲೂ ನಾವು ಹೇಳ್ಬೋದು. ದಟ್ ಈಸ್ ದಿ ಮೀನಿಂಗ್ ಆಫ್ ಇಟ್. ಇದರ ಕನ್ನಡದನ್ನು ನಾವು ನೋಡೋದಾದರೆ, ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಒಟ್ಟಾಗಿ ಒಂದು ಅಪರಾಧ ಅಥವಾ ದಾವೆ ಮಾಡಬಹುದಾದ ತಪ್ಪನ್ನು ಮಾಡಲು ಸಂಚು ರೂಪಿಸಿಕೊಂಡಿದ್ದಾರೆ ಎಂಬ ಸಮಂಜಸ ಕಾರಣ ಇರುವಲ್ಲಿ, ಆ ರೀತಿ ನಾವು ಅದನ್ನು ನಂಬೋಕಾದರೆ, ಅವರಲ್ಲಿ ಯಾರಾದರೂ ಒಬ್ಬ ತಮ್ಮ ಸಾಮಾನ್ಯ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೇಳಿದ, ಮಾಡಿದ ಅಥವಾ ಬರೆದ ಯಾವುದೇ ತಥ್ಯ ಆ ಸಂಚುವಿನ ಅನ್ನೋದಕ್ಕಿಂತ ನಾವೇನು ಮಾಡ್ಬೋದು, ಸಂಚಿನ ಅಸ್ತಿತ್ವವನ್ನು ಸಾಬೀಸುಪಡಿಸಲು ಮಾತ್ರವಲ್ಲದೆ ಆ ಸಂಚಿನಲ್ಲಿ ಭಾಗಿಯಾಗಿದ್ದಾನೆ ಎಂಬುದನ್ನು ತೋರಿಸಲು ಕೂಡ ಸಂಚುಕೋರರೆಂದು ನಂಬಲ್ಪಡುವ ಪ್ರತಿಯೊಬ್ಬರ ವಿರುದ್ಧ ಸಂಬಂಧಿತ ತಥ್ಯವಾಗಿ ಪರಿಗಣಿಸಲಾಗುತ್ತೆ. ಎಲ್ಲರ ಮೇಲೂ ವಿಲ್ ಟೇಕ್ ಇಟ್ ಆಸ್ ಎ ರಿಲೆವೆಂಟ್ ಫ್ಯಾಕ್ಟ್ ಆ್ಯಂಡ್ ರಿಲೆವೆಂಟ್ ಎವಿಡೆನ್ಸ್ ಅನ್ನೋದನ್ನು ಕಲಮಿ ಅಂತ ಹೇಳುತ್ತೆ. ದಿಸ್ ಈಸ್ ದಿ ಮೀನಿಂಗ್, ಕನ್ನಡ ಮೀನಿಂಗ್. ಪ್ಲಸ್ ಒನ್ ಇಲಸ್ಟ್ರೇಷನ್ ಈಸ್ ಗಿವನ್. ಇದಕ್ಕೊಂದು ದೃಷ್ಟಾಂತವನ್ನು ಕೊಡಲಾಗಿದೆ. ಈ ದೃಷ್ಟಾಂತವನ್ನು ನಾವು ನೋಡಿದರೆ ಕಾನ್ಸ್ಪಿರಸಿ ಅಂದರೆ ಏನು ಅನ್ನೋದು, ಅದರ ಬಗ್ಗೆ ಇನ್ನೂ ನಿಮಗೆ ವಿವರವಾದ ಮಾಹಿತಿ ಸಿಗ್ತದೆ. ರೀಸನೇಬಲ್ ಗ್ರೌಂಡ್ಸ್ ಎಕ್ಸಿಸ್ಟ್ ಫಾರ್ ಬಿಲೀವಿಂಗ್, ನಂಬಲಿಕ್ಕೆ ನಮಗೆ ಗ್ರೌಂಡ್ಗಳಿದ್ದಾವೆ. ಏನು ಅಂತಕ್ಕಂತಹ ವ್ಯಕ್ತಿ ಸಂಚು ಮಾಡಿದ್ದಾನೆ, ಷಡ್ಯಂತ್ರವನ್ನು ಮಾಡಿದ್ದಾನೆ. ಟು ವೇಜ್ ಎ ವಾರ್ ಅಗೇನ್ಸ್ಟ್ ಎ ಸ್ಟೇಟ್, ದೇಶದ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಎನ್ನುವಂತಹ ವ್ಯಕ್ತಿ ಸಂಚಿನಲ್ಲಿ ಭಾಗಿಯಾಗಿದ್ದಾನೆ. ದೇಶದ ಮೇಲೆ ಯುದ್ಧವನ್ನು ಮಾಡುವ ಉದ್ದೇಶವನ್ನು ಹೊಂದಿರುವ ಸಂಚಿನ ಒಂದು ಒಪ್ಪಂದ ಏನಿದೆ ಅಲ್ಲೇ, ಅದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವುದಕ್ಕೆ ನಂಬಲಿಕ್ಕೆ ಸಾಧ್ಯತೆ ನಮಗೆ ಕಾಣಿಸ್ತಾ ಇದೆ. ಆವಾಗ ನೋಡಿ, ದ ಫ್ಯಾಕ್ಟ್ ದ್ಯಾಟ್ ಬಿ ಪ್ರೊಕ್ಯೂರ್ಡ್ ಆರ್ಮ್ಸ್ ಇನ್ ಯುರೋಪ್. ನೋಡಿ, ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅನೇಕ ತಯಾರಿಗಳು ನಡೀತವೆ. ಯುರೋಪಿನಲ್ಲಿ ಆರ್ಮ್ಸ್ಗಳನ್ನು ಅಂದರೆ ಮದ್ಯಗುಂಡುಗಳನ್ನು ಖರೀದಿಸಲಾಗಿದೆ. ಸಿ ಕಲೆಕ್ಟೆಡ್ ಮನಿ ಇನ್ ಕಲ್ಕಟ್ಟ. ಈ ಒಂದು ಉದ್ದೇಶ ಈಡೇರಿಸೋದಕ್ಕಾಗಿ ಹಣವನ್ನು ಸಿ ಅಂತಕ್ಕಂತಹ ವ್ಯಕ್ತಿ ಕಲ್ಕತ್ತಾದಲ್ಲಿ ಸಂಗ್ರಹಿಸಿದ್ದಾನೆ. ಡಿ ಪರ್ಸುಯೇಡೆಡ್ ಪರ್ಸನ್ಸ್ ಟು ಜಾಯಿನ್ ಕಾನ್ಸ್ಪಿರಸಿ ಇನ್ ಮುಂಬೈ. ಡಿ ಏನು ಮಾಡ್ತಾನೆ, ಈ ಒಂದು ದೇಶದ ವಿರುದ್ಧ ಹೋರಾಡುವ ಉದ್ದೇಶಕ್ಕಾಗಿ ಜನರನ್ನು ಸೇರಿಸುವಂತಹ ಕೆಲಸವನ್ನು ಡಿ ಮಾಡ್ತಾನೆ. ಈ ಪಬ್ಲಿಷ್ಡ್ ರೈಟಿಂಗ್ಸ್ ನೋಡಿ, ಏನು ಮಾಡ್ತಾನೆ, ಪತ್ರಿಕೆಗಳಿಗೆ ಬರೀತಾನೆ ಅಥವಾ ಲೇಖನಗಳನ್ನು ಬರೀತಾನೆ. ಏನು, ಅಡ್ವೊಕೇಟಿಂಗ್ ದ ಆಬ್ಜೆಕ್ಟ್ ಇನ್ ವ್ಯೂ ಎಟ್ ಆಗ್ರಾದಲ್ಲಿ ಅದರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ಎಫ್ ಏನು ಮಾಡ್ತಾನೆ, ಎಫ್ ಟ್ರಾನ್ಸ್ಮಿಟೆಡ್ ಫ್ರಮ್ ಡೆಲ್ಲಿ ಟು ಜಿ ಎಟ್ ಸಿಂಗಾಪುರ್ ದ ಮನಿ ವಿಚ್ ಸಿ ಹ್ಯಾಡ್ ಕಲೆಕ್ಟೆಡ್ ಎಟ್ ಕಲ್ಕತ್ತಾ. ಆ ಹಣವನ್ನು, ಇತರೆ ವಸ್ತುಗಳನ್ನು ಏನು ಮಾಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸುವಂಥ ಕೆಲಸ ಮಾಡ್ತಾನೆ. ಆ್ಯಂಡ್ ದ ಕಂಟೆಂಟ್ ಆಫ್ ದ ಲೆಟರ್ ರಿಟನ್ ಬೈ ಹೆಚ್.
ಗಿವಿಂಗ್ ಎನ್ ಅಕೌಂಟ್ ಆಫ್ ದ ಕಾನ್ಸ್ಪಿರಸಿ. ನೋಡಿ ಇಲ್ಲೇನು ಮಾಡ್ತಾನೆ, ಹೆಚ್ಚು ಈ ಎಲ್ಲ ಇದ್ರ ಸಂಬಂಧಪಟ್ಟಂತಹ ವಿವರಗಳ ಒಂದು ಪತ್ರವನ್ನು ಬರೀತಾನೆ. ಓಕೆ, ಆರ್ an account of the conspiracy are each relevant both to prove the existence of a conspiracy. ನೋಡಿ ಈ ಎಲ್ಲ ಘಟನೆಗಳಿದಾವಲ್ಲ, ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ನಿಮಗೆ ಒಂದು ದಾಖಲೆ ಸಿಕ್ಕರೆ ಸಾಕು. ಒಬ್ಬ ವ್ಯಕ್ತಿಯ ಚಲನವಲನಗಳ ಬಗ್ಗೆ ದಾಖಲೆ ಸಿಕ್ಕರೆ ಸಾಕು. ಅದು ABCDEF ಎಲ್ಲರಿಗೂ ಅನ್ವಯವಾಗುತ್ತದೆ. both to prove the existence of conspiracy and to prove A's complicity in it. A ಅದರಲ್ಲಿ ಹೇಗೆ ಜಾಯ್ನ್ ಆಗಿದ್ದಾನೆ, ಎ ಎಲ್ಲ ವಿಷಯದಲ್ಲಿ ಜಾಯ್ನ್ ಆಗಿರ್ಬೇಕಂತೇನಿಲ್ಲ. ದೋ ಹಿ ಮೇ ಹ್ಯಾವ್ ಬೀನ್ ಇಗ್ನೋರೆಂಟ್ ಆಫ್ ಆಲ್ ಆಫ್ ದೆಮ್. ಉಳಿದವರು ಅವನಿಗೆ ಪರಿಚಯ ಇದ್ದಾರೋ ಇಲ್ಲ ಅಂತ ಗೊತ್ತಿರಬೇಕು ಅಂತೇಳಿ ಎಲ್ಲರೂ ಪರಿಚಯ ಇರಬೇಕು ಅಂತೇನಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಕಾಂಟ್ಯಾಕ್ಟಲ್ಲಿ ಬಂದು ಅವನ ಜೊತೆಗೆ ಈ ಉದ್ದೇಶಕ್ಕೆ ಅವನ ಕೈ ಜೋಡಿಸಿದರೆ ಸಾಕು. ಓಕೆ, ಆ್ಯಂಡ್ ಆಲ್ದೋ ಪರ್ಸನ್ಸ್ ಬೈ ಹೂಮ್ ದೇ ವೇರ್ ಡನ್ ವೇರ್ ಸ್ಟ್ರೇಂಜರ್ಸ್ ಟು ಹಿಮ್. ಹೇಗೆ ಸುಮಾರು ಜನರು ಇದರಲ್ಲಿ ಗೊತ್ತಿರಲಿಕ್ಕಿಲ್ಲ, ನೋ ಪ್ರಾಬ್ಲಮ್. ಯಾವನೋ ಒಬ್ಬ ಗೊತ್ತಿದ್ದ ಅವನು ಆ ವಿಷಯವನ್ನು ಮಾಡಿದರೂ ಸಾಕು. ಆ್ಯಂಡ್ ಆಲ್ದೋ ದೇ ಮೇ ಹ್ಯಾವ್ ಟೇಕನ್ ಪ್ಲೇಸ್ ಬಿಫೋರ್ ಹಿ ಜಾಯಿಂಡ್ ದ ಕಾನ್ಸ್ಪಿರಸಿ ಆರ್ ಆಫ್ಟರ್ ಲೆಫ್ಟ್ ಇಟ್. ನೋಡಿ, ಅವನು ಆ ಒಂದು ಕಾನ್ಸ್ಪಿರಸಿಯಲ್ಲಿ ನಡೆದಂತಹ ಇದರಲ್ಲಿ ಅದಕ್ಕಿಂತ ಮೊದಲನೇ ಸಂದರ್ಭದಲ್ಲಿ ಜಾಯ್ನ್ ಆಗಿರ್ಬೋದು, ಅಥವಾ ಕಾನ್ಸ್ಪಿರಸಿ ನಡೆಯುವಂತಹ ಸಂದರ್ಭದಲ್ಲೇ ಬೇಡಪ್ಪ ನನಗಿದು ಸಾಕು ನಾನು ಬೇರೆ ಹೋಗ್ತೀನಿ ಅಂಥೇಳಿ ಅವನು ಹೊರಗೆ ಹೋಗಿರ್ಬೋದು, ಕಾನ್ಸ್ಪಿರಸಿ ಪಾರ್ಟ್ ಇರದೇ ಇರ್ಬೋದು. ಬಟ್ ಒಮ್ಮೆ ಅದರಲ್ಲಿ ಭಾಗವಹಿಸಿದ್ದ ಅಂತಂದರೆ ಅವನ ನಡತೆಗಳು ಅದನ್ನು ಸಾಬೀತುಪಡಿಸ್ತವೆ ಕಾನ್ಸ್ಪಿರಸಿ ಅಂಥೇಳಿ. ಅವನಿಗೆ ಅಷ್ಟೇ ಅಲ್ಲ ಅದು ಅಪ್ಲೈ ಆಗೋದು, ಅದು ಇಡೀ ಆ ಒಂದು ಕಾನ್ಸ್ಪಿರಸಿಯಲ್ಲಿ ಇರ್ತಕ್ಕಂಥ ಇಡೀ ತಂಡವನ್ನು, ಎಲ್ಲ ಸದಸ್ಯರನ್ನು ಅದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತದೆ. ಎಲ್ಲರೂ ಕಾನ್ಸ್ಪಿರಸಿ ಅಥವಾ ಸಂಚು ಮಾಡಿರುವ ಅಪರಾಧಕ್ಕೆ ಗುರಿಯಾಗುತ್ತಾರೆ. ಕಾನ್ಸ್ಪಿರಸಿ ಇಟ್ ಸೆಲ್ಫ್ ಈಸ್ ಎನ್ ಅಫೆನ್ಸ್. ಕಾನ್ಸ್ಪಿರಸಿ ಇಟ್ ಸೆಲ್ಫ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಆ್ಯಕ್ಚುಲಿ ಅವರು ಮಾಡುವಂತಹ ಉದ್ದೇಶದ ಆ್ಯಕ್ಟಸ್ ಆಗದೇ ಇರ್ಬೋದು, ಅವರು ದೇಶದ ವಿದ್ರೋಹದ ಕೆಲಸವನ್ನು ಮಾಡದೇ ಇರಬಹುದು, ಆದಾಗ್ಯೂ ಅದೊಂದು ಅಪರಾಧ ಆಗ್ತದೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಅದನ್ನೇ ನಾನು ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ, ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್ ಆ್ಯಂಡ್ ಅಗೇನ್ ಈಚ್ ವರ್ಡ್ ಈಸ್ ಬೀಯಿಂಗ್ ಎಕ್ಸ್ಪ್ಲೈನ್ಡ್ ಹಿಯರ್. ಕಾನ್ಸ್ಪಿರಸಿ ಅಂದ್ರೇನು ಅನ್ನೋದನ್ನು ಇಲ್ಲಿ ನಾನು ವಿವರವಾಗಿ ಚರ್ಚೆ ಮಾಡಿದ್ದೀನಿ. ಸೆಕ್ಷನ್ 8 ಡೀಲ್ಸ್ ವಿತ್ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್, ರೆಲೆವೆನ್ಸಿ ಆಫ್ ಆ್ಯಕ್ಟ್ಸ್, ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೈಟಿಂಗ್. ನೋಡಿ, ಇವು ಮೂರು ಇಂಪಾರ್ಟೆಂಟ್: ಆ್ಯಕ್ಟ್, ಸ್ಟೇಟ್ಮೆಂಟ್ ಆ್ಯಂಡ್ ರೈಟಿಂಗ್. ಬರಹ, ಹೇಳಿಕೆ, ಆಮೇಲೆ ಕ್ರಿಯೆ. ಈ ಮೂರು ಕೂಡ, ಇವು ಮೂರು ಇದಾವಲ್ಲ, ಈ ಮೂರು ಏನಕ್ಕೆ ಮಾಡಿರ್ಬೇಕು? ಅವನು ಅವರ ಸಾಮಾನ್ಯ ಉದ್ದೇಶ ಅಥವಾ ಸಂಚಿನ ಉದ್ದೇಶಕ್ಕಾಗಿ ಮಾಡಿದಂಥ ಪ್ರಕ್ರಿಯೆಗಳಿವು. ಇದರಲ್ಲಿ ಯಾವುದಾದ್ರೂ ಒಂದಿರ್ಬೋದು, ಅಥವಾ ಎಲ್ಲ ಇರ್ಬೋದು, ಅಥವಾ ಎರಡು ಇರ್ಬೋದು. ಅಂತಹ ಸಂದರ್ಭದಲ್ಲಿ ವೆನ್ 2 or more persons agree to commit an offense or actionable wrong. ಈ ಸಂಚು ಏನಕ್ಕಿರ್ಬೋದು? ಅಪರಾಧ ಮಾಡಲಿಕ್ಕಿರ್ಬೋದು, ಅಥವಾ ಸಿವಿಲ್ ರಾಂಗ್ ಮಾಡಲಿಕ್ಕಿರ್ಬೋದು. ಇಟ್ ಮೇ ಬಿ ಫಾರ್ ಟಾರ್ಟ್ ಆರ್ ಇಟ್ ಮೇ ಬಿ ಫಾರ್ ಕ್ರೈಮ್. ಓಕೆ, ದೆನ್ ಇಟ್ ಬಿಕಮ್ಸ್ ರಿಲೆವೆಂಟ್. ಏನು ರಿಲೆವೆಂಟು? ಈ ಹೇಳಿಕೆಗಳು ರಿಲೆವೆಂಟ್. ಆ ಹೇಳಿಕೆಗಳು ಏನು ಪರ್ಪಸ್ಗಿರಬೇಕು? ಪರ್ಪಸ್ ಏನು ಅಂತಂದರೆ, ಸಂಚು ಮಾಡಿದ ಸಂಚಿನ ಯಶಸ್ವಿಗಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇರಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಪಿರಸಿ, ರೈಟ್? Now, what are the essential ingredients? This is very, very important. In fact, whatever the case law I am discussing, based on this concept. ಒಂದು ಕಾನ್ಸ್ಪಿರಸಿ ಆಗಬೇಕು ಅಂತಂದರೆ ಇನ್ಗ್ರೀಡಿಯೆಂಟ್ ಏನು? ಒಬ್ಬನಿಂದ ಕಾನ್ಸ್ಪಿರಸಿ ಮಾಡೋಕ್ಕಾಗಲ್ಲ. ಎ ಮ್ಯಾನ್ ಕ್ಯಾನಾಟ್ ಅಲೋನ್ ಡೂ ಕಾನ್ಸ್ಪಿರಸಿ. ಕಾನ್ಸ್ಪಿರಸಿ ಅಂದರೆ ಒಬ್ಬರಿಗಿಂತ ಜಾಸ್ತಿ ಜನ ಇರಬೇಕು. 2 ದಿನದ ಹಿಂದೆ ಧಾರವಾಡದಲ್ಲಿ ನಡೆದಂತಹ ಯೋಗೀಶ್ ಗೌಡರ ಕೊಲೆಯ ಪ್ರಕರಣದಲ್ಲಿ ಕಾನ್ಸ್ಪಿರಸಿಯ ಮೇಲೆ ಜೀವಾವಧಿ ಶಿಕ್ಷೆ ಟ್ರಯಲ್ ಕೋರ್ಟಲ್ಲಿ ಆಗಿದೆ.
ಅದನ್ನು ನೀವು ಪೇಪರಲ್ಲಿ ರಿಪೋರ್ಟ್ ಎಲ್ಲ ಬಂದಿರುತ್ತೆ, ಅದನ್ನು ಓದ್ಬೋದು ನೀವು. ಅಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿಗೆ ಅವನು ನೇರವಾಗಿ ಕೊಲೆಯಲ್ಲಿ ಭಾಗವಾಗಿಲ್ಲ, ಆದರೂ ಕೂಡ ಆ ವ್ಯಕ್ತಿಗೆ, ರಾಜಕೀಯ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಅಲ್ಲ, ಜೀವಾವಧಿ ಶಿಕ್ಷೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೇರ್ ಮಸ್ಟ್ ಬಿ 2 or more ಪರ್ಸನ್ಸ್, ದೇರ್ ಮಸ್ಟ್ ಬಿ ಕಾನ್ಸ್ಪಿರಸಿ, ಮತ್ತು ಅವರ ಮಧ್ಯೆ ಒಪ್ಪಂದ ಆಗಿರಬೇಕು. ದೇರ್ ಮಸ್ಟ್ ಬಿ ರೀಸನೇಬಲ್ ಗ್ರೌಂಡ್, ಬರೀ ಒಪ್ಪಂದ ಆಗಿದೆ ಅಂತಲ್ಲ, ಒಪ್ಪಂದ ಆಗಿದೆ ಅನ್ನುವಂತಹ ಒಂದು ಮಾಹಿತಿನೂ ಇರಬೇಕು. ಏನು? ದೇರ್ ಮಸ್ಟ್ ಬಿ ರೀಸನೇಬಲ್ ಗ್ರೌಂಡ್ ಟು ಬಿಲೀವ್ ಸಚ್ ಕಾನ್ಸ್ಪಿರಸಿ ಎಕ್ಸಿಸ್ಟ್ಸ್. ಅಂತಹ ಒಂದು ಕಾನ್ಸ್ಪಿರಸಿ ಆಗಿರಬಹುದು ಅಂತಕ್ಕಂತಹ ಒಂದು ಸುಳಿವು ನಮಗಿರಬೇಕು. ಆ ನಂತರದಲ್ಲಿ ಆ್ಯಕ್ಟು, ಸ್ಟೇಟ್ಮೆಂಟು, ರೈಟಿಂಗು ಇವು ಯಾರಾದರೂ ಒಬ್ಬರು ಮಾಡಿದರೂ ಅದೇನಾಗುತ್ತೆ, ಮಸ್ಟ್ ಬಿ ಯಾವ ಉದ್ದೇಶಕ್ಕೆ ಮಾಡಿರಬೇಕು? ಇನ್ ರೆಫರೆನ್ಸ್ ಟು ಕಾಮನ್ ಇಂಟೆನ್ಷನ್ ಮೇಡ್ ಆಫ್ಟರ್ ದ ಕಾನ್ಸ್ಪಿರಸಿ ವಾಸ್ ಫಾರ್ಮ್ಡ್. ನೀವು ಒಪ್ಪಂದ ಮಾಡ್ಕೊಳ್ಳೋಕ್ಕಿಂತ ಮೊದಲಿನ ಹೇಳಿಕೆಗಳ ಸಂಬಂಧ ಇಲ್ಲ. ಒಪ್ಪಂದ, ಇಫ್ ದೇರ್ ಇಸ್ ಎ ಟೈಮ್ ಲೈನ್, ದಿಸ್ ಈಸ್ ಎ ಟೈಮ್ ಲೈನ್, ದೆನ್ at this point agreement happened. Now here crime happened, here crime or killing, ಯಾವನೋ ಒಬ್ಬನ ಕೊಲ್ಲಿಕ್ಕೆ ಇಲ್ಲಿ ಕಾನ್ಸ್ಪಿರಸಿ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಹಿಯರ್ ಎಟ್ ದಿಸ್ ಪಾಯಿಂಟ್ ಅಗ್ರಿಮೆಂಟ್ ಏನಾಗುತ್ತೆ, ಇಲ್ಲಿ B+C ಹ್ಯಾವ್ ಕಮ್ ಟು ಎ ಕಾಮನ್ ಕನ್ಕ್ಲೂಷನ್, ಕಾಮನ್ ಇಂಟೆನ್ಷನ್. ಏನು? ನಾವು ಡಿಯನ್ನು ಕೊಲೆ ಮಾಡಬೇಕು, ಡಿಯನ್ನು ಕೊಲೆ ಮಾಡಬೇಕು ಅನ್ನುವಂತಹ ಒಪ್ಪಂದವನ್ನು ಇಲ್ಲಿ ಮಾಡ್ಕೊತಾರೆ. ಒಪ್ಪಂದ ಈ ಮಾಡಿಕೊಂಡು ಕೊಲೆ ಆಗೋದಕ್ಕಿಂತ ಮೊದಲು, ಕೊಲೆ ಆದಮೇಲೆ ಸೇ ದೇರ್ ಇಸ್ ಒನ್ ಮೋರ್ ಟೈಮ್ ಲೈನ್, ದಿಸ್ ಈಸ್ ಕನ್ವಿಕ್ಟೆಡ್. ಈ ಕೊಲೆ ಆಗೋದಕ್ಕಿಂತ ಮೊದಲು ಮತ್ತು ಒಪ್ಪಂದ ಆದ ನಂತರ ಇಲ್ಲಿ ಬರ್ತಕ್ಕಂತಹ ಆ್ಯಕ್ಟ್ ಇರ್ಬೋದು, ಸ್ಟೇಟ್ಮೆಂಟ್ ಇರ್ಬೋದು, ಅಥವಾ ರೈಟಿಂಗ್ ಇರ್ಬೋದು, ಇವುಗಳು ಮಾತ್ರ ಏನಾಗ್ತವೆ, ಕಾನ್ಸ್ಪಿರಸಿಗೆ ಸಂಬಂಧಪಡ್ತವೆ. ಫಾರ್ ಎಕ್ಸಾಂಪಲ್, ಈ ಸ್ಟೇಟ್ಮೆಂಟ್ ಆಗಲಿ ಏನಾಗಲಿ ಇವೆಲ್ಲ ಇಲ್ಲಿದ್ದರೆ ಏನು, ಒಮ್ಮೆ ಕೊಲೆ ನಡೆದ ನಂತರ ಇದ್ದರೆ ಇದು ಕನ್ಸಿಡರ್ ಆಗೋದಿಲ್ಲ, ಇದು ಸೆಕ್ಷನ್ 8ಗೆ ಬರೋದಿಲ್ಲ. The statement, writing, whatever it is done after the crime is happened, after the action is done, after the purpose of the conspiracy is completed. ಸಂಚಿನ ಉದ್ದೇಶ ಯಶಸ್ವಿ ಆದ ನಂತರದ ಹೇಳಿಕೆಗಳು ಸೆಕ್ಷನ್ 8ಅಲ್ಲಿ ಬರೋದಿಲ್ಲ. ಇದನ್ನು ನೆನ್ಪಿಟ್ಕೋಬೇಕು. ಮೇಡ್ ಆಫ್ಟರ್ ದ ಕಾನ್ಸ್ಪಿರಸಿ ವಾಸ್ ಫಾರ್ಮ್ಡ್, ಬಟ್ ಬಿಫೋರ್ the success of conspiracy, ಆ ಕಾನ್ಸ್ಪಿರಸಿಯ ಉದ್ದೇಶ ನೀವು ಸಕ್ಸಸ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ, ಅದು ಆದಮೇಲೆ ಅದು ಸೆಕ್ಷನ್ 8ಗೆ ಸಂಬಂಧಪಟ್ಟಂತಹ ಎವಿಡೆನ್ಸು ಆಗೋದಿಲ್ಲ ಅನ್ನೋದು ನಾವು ಗಮನಿಸಬೇಕು. ದೆನ್ ಪ್ರಿನ್ಸಿಪಲ್, ಯಾಕೆ ಈ ರೀತಿ ಮಾಡಿದರು? ನೇರವಾಗಿ ಕೊಲೆಯಲ್ಲಿ ಭಾಗವಾಗದೇ ಇದ್ದರೂ ಕೂಡ ಯಾಕೆ ಇದನ್ನು ಮಾಡಿದರು ಅಂತಂದರೆ, we have to go to the concept of vicarious liability. ಏನಾಗುತ್ತೆ, ಹಣವಂತರು, ಶ್ರೀಮಂತರು ತಾವು ಏನು ಮಾಡಬೇಕಂತಿರ್ತಾರೆ ನೇರವಾಗಿ ಮಾಡೋದಿಲ್ಲ, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ತಾರೆ. ಅವನಿಗೆ ನಾವೇನಂತೀವಿ, ಪ್ರತಿನಿಧಿ ಅಂತ ಹೇಳ್ತೀವಿ, ಏಜೆಂಟ್ ಅಂತ ಹೇಳ್ತೀವಿ. ವಿಲ್ ಕಾಲ್ ಹಿಮ್ ಆಸ್ ಎ ಏಜೆಂಟ್. ಆ ಏಜೆಂಟನ ಕಡೆಯಿಂದ ಮಾಡಿಸ್ತೀವಿ ನಾವು. ದಿ ಪ್ರಿನ್ಸಿಪಲ್ ಡಸ್ ದ ವರ್ಕ್ ಫ್ರಾಮ್ ದ ಏಜೆಂಟ್. Therefore, any work done by the any work done by the agent is as good as the work done by the principal. ಮಾಲೀಕನು ತನ್ನ ಪ್ರತಿನಿಧಿಯಿಂದ ಮಾಡಿದ ಕೆಲಸವು ತಾನೇ ಮಾಡಿದ ಹಾಗೆ. ಅವನು ತಪ್ಪು ಮಾಡಿದರೆ ಮಾಲೀಕನೇ ತಪ್ಪು ಮಾಡಿದ ಹಾಗೆ. ಇಲ್ಲಿಯೂ ಹಾಗೇನೆ. ಎನಿಥಿಂಗ್ ಸೇಡ್, ಡನ್ ಆರ್ ರಿಟನ್ ಬೈ ಒನ್ ಕಾನ್ಸ್ಪಿರೇಟರ್ ಈಸ್ ಅಡ್ಮಿಸಿಬಲ್ ಅಗೇನ್ಸ್ಟ್ ಆಲ್. ಕಾಂಟ್ರಾಕ್ಟ್ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ನೋಡಿ ನೀವು, ಆ ಫರ್ಮ್ಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆ ಬಿಸ್ನೆಸ್ಸಿನ ಉದ್ದೇಶಕ್ಕಾಗಿ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳು, ಅತ್ಯಾಚಾರಗಳು ನಡೆದು ಹೋದರೆ ಎಲ್ಲ ಪಾರ್ಟ್ನರ್ಗಳು ಹೊಣೆಗಾರರೇ. ಹಿಯರ್ ಆಲ್ಸೋ ಇಟ್ ಈಸ್ ಲೈಕ್ ದ್ಯಾಟ್. ಎನ್ ಆ್ಯಕ್ಷನ್ ಆಫ್ ಒನ್ ಪರ್ಸನ್
ಈಸ್ ಈಕ್ವಲಿ ಅಪ್ಲಿಕೇಬಲ್ ಟು ಆಲ್. ನೇರವಾಗಿ ಕೊಂದಿರುವವನೇ ಬೇರೆ, ಅವನು ಸುಪಾರಿ ತೊಗೊಂಡು ಕೊಂದಿರೋ ವ್ಯಕ್ತಿ. ಆದರೂ ಕೂಡ ಸುಪಾರಿ ಕೊಟ್ಟು ಕೊಲ್ಲಿಸಿದವನಿದಲ್ಲ, ಸಮಾನವಾದ ಶಿಕ್ಷೆ ಅವನಿಗೂ ಹಾಗೆ ಆಗ್ತದೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಪಿರಸಿ. ಓಕೆ, ಸೊ ದಿ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಏಜೆನ್ಸಿ, ಪ್ರಿನ್ಸಿಪಲ್ ಆಫ್ ಏಜೆನ್ಸಿ ಅಂತ ಹೇಳ್ಬೋದು ನಾವು, ಆರ್ ವೈಕಾರಿಯಸ್ ಲಯಬಿಲಿಟಿ. ದೆನ್ ಟೈಮ್ ಫ್ಯಾಕ್ಟರ್. ನಾನೇನಲ್ಲಿ ಇಲ್ಲಿ ಆ ಲೈನ್ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ದ ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ದಿಸ್ ಟೈಮ್ ಲೈನ್ I have explained here. Same thing is, this explanation is available here. Only acts, statements after the conspiracy is formed. ನಿಮ್ಮ ಒಪ್ಪಂದ ಆದ ಮೇಲೆ. Acts done before joining or after leaving may also be relevant. ನೀವು ಜಾಯಿನ್ ಆಗೋಕ್ಕಿಂತ ಮೊದಲ, ಬಿಫೋರ್ ಜಾಯ್ನಿಂಗ್ ಆರ್ ಆಫ್ಟರ್ ಲೀವಿಂಗ್, ಮೇ ಆಲ್ಸೋ ಬಿ ರಿಲೆವೆಂಟ್. ಅಂದರೆ ಆ ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂಥವ್ರು. ನೀವು ಕಾನ್ಸ್ಪಿರಸಿ ಹಾಗೇ ಇರುತ್ತೆ, ಸಕ್ಸಸ್ ಆಗಿರೋದಿಲ್ಲ. ನೀವು ಬಿಟ್ಟು ಹೋಗಿದ್ದೀರಿ ಅಂದರೂ ನಿಮ್ಮನ್ನು ಅದು ಬಿಡೋದಿಲ್ಲ. ಓಕೆ, ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ ಪರ್ಪಸ್ ಆಫ್ ರಿಲೆವೆನ್ಸಿ. ಪರ್ಪಸ್ ಆಫ್ ರಿಲೆವೆನ್ಸಿ, ಯಾಕೆ ನಾವು ಇದನ್ನು ಒಪ್ಪಬೇಕು? ಏನು ಸಚ್ ರಿಲೆವೆನ್ಸಿ ಫ್ಯಾಕ್ಟ್. ಈ ರಿಲೆವೆನ್ಸಿ ನಾವು ಯಾಕೆ ತಗೋತೀವಿ ಅಂತಂದರೆ, ಟು ಪ್ರೂವ್ ದ ಕಾನ್ಸ್ಪಿರಸಿ ಆ್ಯಂಡ್ ಪ್ರೂವಿಂಗ್ ಪಾರ್ಟಿಸಿಪೇಷನ್. ಆ ಒಂದು ವಿಷಯದಲ್ಲಿ, ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಅವುಗಳನ್ನೆಲ್ಲ ಗಮನ ತಗೊಳ್ತೀವಿ. ದೆನ್ ವಾಟ್ ಈಸ್ ಕಾಮನ್ ಡಿಸೈನ್? ಸಾಮಾನ್ಯವಾದಂತಹ ಉದ್ದೇಶ ಅಂದರೆ ಏನು? ಕಾಮನ್ ಡಿಸೈನ್ ಮೀನ್ಸ್ ಎ ಶೇರ್ಡ್ ಅಗ್ರಿಮೆಂಟ್. ಎಲ್ಲರೂ ಒಪ್ಕೊಂಡಿರ್ತೀವಿ ನಾವು. ಏನಕ್ಕೆ? ಟು ಕಮಿಟ್ ಎನ್ ಅನ್ಲಾಫುಲ್ ಆ್ಯಕ್ಟ್. ಕಮಿಟ್ ಎನ್ ಅನ್ಲಾಫುಲ್ ಆ್ಯಕ್ಟ್. ಒನ್ ಸಚ್ ಡಿಸೈನ್, ಒಮ್ಮೆ ಆ ರೀತಿ ನೀವು ಒಪ್ಪಂದವನ್ನು ಮಾಡಿಕೊಂಡಂಥದ್ದು ಅದು ಅಸ್ತಿತ್ವದಲ್ಲಿ ಇತ್ತು ಅಂತಂದರೆ, ಎವ್ರಿ ಆ್ಯಕ್ಟ್ ಆಫ್ ಎ ಕಾನ್ಸ್ಪಿರೇಟರ್, ಏನಾದ್ರು ಮಾಡಲಿ ಅವನು, ಇಟ್ ಬಿಕಮ್ಸ್ ಅಟ್ರಿಬ್ಯೂಟೇಬಲ್ ಟು ಅದರ್ಸ್. ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ ಪ್ರಕ್ರಿಯೆಗಳಿದಾವಲ್ಲ, ಅದು ಎಲ್ಲರಿಗೂ ಅನ್ವಯ ಆಗ್ತದೆ. ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ jurisprudence, the same thing I have told you here also. Again, it is based on the doctrine of agency. Agency ಆಧಾರದ ಮೇಲೆ, ಪಾರ್ಟ್ನರ್ಶಿಪ್ ಆಧಾರ ಅಂತ ಹೇಳ್ಬೋದು. ಪ್ರಿನ್ಸಿಪಲ್ ದಟ್ ಯುನಿಟಿ ಆಫ್ ಪರ್ಪಸ್ ಕ್ರಿಯೇಟ್ಸ್ ಕಲೆಕ್ಟಿವ್ ಲಯಬಿಲಿಟಿ. ಇಲ್ಲಿ ಸಾಮೂಹಿಕ ಜವಾಬ್ದಾರಿಯನ್ನು ಅದು ಹೇಳ್ತದೆ. ಅದೇ ಏನು ನಾನು ಸೆಕ್ಷನ್ 8 ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಒಂದು ಜ್ವಲಂತ ಪ್ರಕರಣವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತದೆ. ಜ್ವಲಂತ ಪ್ರಕರಣ ಇದು. ಎ ವೆರಿ ಫೇಮಸ್ ಕೇಸ್, 1940 ಕೇಸ್. ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ಪ್ರೈವಿ ಕೌನ್ಸಿಲ್. ವಾಟ್ ಎವರ್ ದ ಕಂಟೆಂಟ್ಸ್ ಆರ್ ದೇರ್, ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ಅವತಾರ್ ಸಿಂಗ್ ಬುಕ್. ಆ ಕಂಟೆಂಟ್ಗಳನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಿದು? ಒನ್ ಅಲಿ ಅಕ್ಸರ್ ವಾಸ್ ಮ್ಯಾರಿಡ್ ಟು ಮೆಹರ್ ತಾಜ್. ಮೆಹರ್ ತಾಜ್ ಅಂತಕ್ಕಂತಹ ಮಹಿಳೆ ಜೊತೆಗೆ ಯಾರು? ಅಲಿ ಅಸ್ಗರ್ ಮದುವೆ ಆಗಿರ್ತಾನೆ. ಅಲಿ ಅಸ್ಗರ್ ಮದುವೆ ಆಗಿರ್ತಾನೆ. ಆದರೆ ಈ ಮಿರ್ಜಾ ಅಕ್ಬರ್ ಇದಾನಲ್ಲ, ಇವನು ಮೆಹರ್ ತಾಜೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿರ್ತಾನೆ. ಇಲಿಸಿಟ್ ರಿಲೇಷನ್, ರೈಟ್? ನೋಡಿ, ಒನ್ ಅಲಿ ಅಕ್ಬರ್ ವಾಸ್ ಮ್ಯಾರಿಡ್ ಟು ಮೆಹರ್ ತಾಜ್, ಬಟ್ ಶಿ ವಾಸ್ ಇನ್ ಲವ್ ವಿತ್ illicit ರಿಲೇಷನ್. ಒಮ್ಮೆ ಮದುವೆ ಆಗಿ ಇನ್ನೊಬ್ಬನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರೆ ಅದಕ್ಕೆ ನಾವು ಅನೈತಿಕ, ಸಾಮಾಜಿಕವಾಗಿ ನಾವೇನಂತೀವಿ ಅದಕ್ಕೆ ಅನೈತಿಕ ಸಂಬಂಧ ಅಂತ ಹೇಳ್ತೀವಿ. ಅನ್ಫಾರ್ಚುನೇಟ್ಲಿ ಆಫ್ಟರ್ ಜೋಸೆಫ್ ಸೈನ್ ಕೇಸ್, ದಿಸ್ ಹ್ಯಾಸ್ ಬಿಕಮ್ ಎ ಸೊಸೈಟಲ್ ಪ್ರಾಬ್ಲಮ್ ನೌ. ಓಕೆ, ನೌ ವೆಲ್ಕಮ್ ಟು ದ ಕೇಸ್. ಅಲಿ ಅಸ್ಕರ್ ವಾಸ್ ಮರ್ಡರ್ಡ್ ವಿತ್ ಎ ಗನ್ ಶಾಟ್ ಇನ್ ಎ ವಿಲೇಜ್. ಆ ಹಳ್ಳಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅಸ್ಕರ್ನ ಮರ್ಡರ್ ಆಗುತ್ತೆ. ಗಂಡನ ಮರ್ಡರ್ ಆಗುತ್ತೆ. ಮೆಹರ್ ತಾಜ್ ಅವರ ಪತಿಯ ಕೊಲೆ ಆಗುತ್ತೆ. ಓಕೆ, ನೋಡಿ ಅಲ್ಲೇನಾಗುತ್ತೆ ಅಂತಂದರೆ, ಕೊಲೆ ಮಾಡಿದವನು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕೊಳ್ತಾನೆ. ಹಿ ಈಸ್ ಮಿಸ್ಟರ್ ಉಮರ್ ಶೇರ್ ಅಂತಕ್ಕಂತಹ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಳ್ತಾನೆ. The murderer was practically caught red-handed and was identified as Umar Sher. ಓಕೆ, ಅವನು ಬಂದೂಕನ್ನು ಜನ ಹಿಡಿತಾರೆ. ಹಿ ವಾಸ್ ಕಾಟ್ ರನ್ನಿಂಗ್, ಓಡಿ ಹೋಗುವಾಗ ಹಿಡಿತಾರೆ.
ಆಮೇಲೆ ಅವನ ಹತ್ರ ಒಂದು ಗನ್ ಇರುತ್ತೆ, ಸಿಂಗಲ್ ಬ್ಯಾರಲ್ ಗನ್. ಆಮೇಲೆ ಅದರಿಂದ ಇನ್ನೂ ಹೊಗೆ ಬರ್ತಾ ಇರ್ತದೆ, ಬಿಸಿ ಬಿಸಿ ಇರ್ತದೆ ಗನ್ನು. ಅವನೇನು ಶಾರ್ಟ್ ಹೊಡೆದಿರ್ತಾನೆ ಆ ಇದಕ್ಕೆ ಅದು ಬಿಸಿ ಇರುತ್ತೆ. ಏನು, ಇನ್ ಹಿಸ್ ಹ್ಯಾಂಡ್ ದ ಬ್ಯಾರಲ್ ಆಫ್ ವಿಚ್ ಸ್ಮೆಲ್ಟ್ ಆ್ಯಸ್ ಇ ಫ್ರೆಶ್ಲಿ ಡಿಸ್ಚಾರ್ಜ್. ಈಗಲೇ ಅವನು ಶಾರ್ಟ್ ಮಾಡಿದ್ದಾನೆ ಅನ್ನುವಂಥ ಮಟ್ಟಿಗೆ ಅವನು ಬಂದೂಕಿನ ಜೊತೆಗೆ ಸಿಕ್ಕಾಕೊಳ್ತಾನೆ. ವಿತ್ ಹೀಸ್ ರಿವಾಲ್ವರ್ he is red-handedly caught. Right? So, this is the fact. Now we are going to behind the case. ಇಲ್ಲಿ ನಮಗೆ ಕಾನ್ಸ್ಪಿರಸಿ ಅಂತಕ್ಕಂಥ ವಿಷಯದ ಬಗ್ಗೆ ವಿವರ ಸಿಗ್ತದೆ. ಏನು ವಿವರ? ಮೊದಲನೇ ವಿವರ ಏನಂತಂದರೆ, ಅವನು ಓಡಿ ಹೋಗುವಾಗ ಈ ಮಿರ್ಜಾ ಅಕ್ಬರ್ ಅಲ್ಲಿ ಬರ್ತಾನೆ. ಬಂದ್ಬಿಟ್ಟು ಇಲ್ಲ 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 ಅವ್ನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಅವನ್ನ ಅಂಥೇಳಿ ಕೊಲೆ ಮಾಡಿದ ವ್ಯಕ್ತಿಯನ್ನೇ ಬಿಡ್ಸಕ್ಕೆ ನೋಡ್ತಾನೆ ಅವನು. ಮಿರ್ಜಾ ಅಕ್ಬರ್ ಅಪಿಯರ್ಡ್ ಎಟ್ ದ ಪ್ಲೇಸ್ ಆ್ಯಂಡ್ ಅಸರ್ಟೆಡ್, ಇವನು ಇನ್ನೋಸೆಂಟ್ ಇದ್ದಾನೆ, ಇವನು ಹಿಡಿಬೇಡಿ, ನೀವು ಅವ್ನು ಬಿಟ್ಬಿಡಿ, ಕೈ ಬಿಟ್ಬಿಡಿ ಅಂತೇಳಿ. ಓಕೆ, ಅದರ ಜನ ಬಿಡೋದಿಲ್ಲ. ಆಮೇಲೆ ಕೋರ್ಟ್ನಲ್ಲಿ ಏನು ಮಾಡ್ತಾನೆ, ಉಮರ್ ಶೇರ್ ಏನು ತನ್ನ ಪೊಸಿಷನ್ ತಗೋತಾನೆ ಅಂದರೆ, ನಾನು ಕೊಲ್ಲಬೇಕನ್ನುವಂಥ ಉದ್ದೇಶ ಹೊಂದಿರಲಿಲ್ಲ, ಮೋಟಿವ್ ಇರಲಿಲ್ಲ, ನನಗೆ ಮೋಟಿವ್ ಇರಲಿಲ್ಲ, ಅದಕ್ಕೆ ನೀವು ನನ್ನ ಮರ್ಡರ್ ಅಂತ ಟ್ರೀಟ್ ಮಾಡಬೇಡಿ ಅಂಥೇಳಿ ಅವನು ಕೋರ್ಟ್ನಲ್ಲಿ ವಾದ ಮಾಡ್ತಾನೆ. ದಟ್ ಈಸ್ ಹೀ ಈಸ್ ಆರ್ಗ್ಯುಮೆಂಟ್ ಇನ್ ದ ಕೋರ್ಟ್. ಓಕೆ, ಅಂದರೆ ಇವನು ಈ ರೀತಿ ಹೇಳೋದ್ರ ಅರ್ಥ ಏನು ಅಂತಂದರೆ, ಇವನು ಸುಪಾರಿ ಕಿಲ್ಲರ್. ಇವನು ಯಾರು? ಉಮರ್ ಶೇರ್ ಇದಾನಲ್ಲ, ಉಮರ್ ಶೇರ್ ಇದೆ ಸುಪಾರಿ ಕಿಲ್ಲರ್ ಅನ್ನೋದು ನಮಗೆ ಅನಿಸ್ತದೆ. ಯಾಕೆ ಅಂದರೆ ಅವನು ದುಡ್ಡು ಕೊಟ್ಟು ಕೊಲೆ ಮಾಡಿಸಿರ್ಬೋದು. ಆ ಧಾರವಾಡದ ಪ್ರಕರಣದಲ್ಲಿ ಕೊಲೆ ಮಾಡಿದ ವ್ಯಕ್ತಿಗಳು ಬೆಂಗಳೂರಿನಿಂದ ಬಂದವರು. ಓಕೆ, ಬ್ರೈಬ್ಡ್ ಟು ಕಮಿಟ್ ದ ಮರ್ಡರ್ ಬೈ ದೀಸ್ 2 ಪೀಪಲ್. ಯಾರು? ತಾಜ್ ಅಂತ ಮಾಡ್ಕೊಳ್ಳಿ, ಮಿರ್ಜಾ ಅಕ್ಬರ್ ಆ್ಯಂಡ್ ಲೇಡಿ ಮೆಹರ್ ತಾಜ್. ಇವರು ಅವನಿಗೆ ದುಡ್ಡು ಕೊಟ್ಟು ಕೊಲೆ ಮಾಡಿಸಿರಬಹುದು ಅನ್ನೋದು ಇವನ ಬಿಹೇವಿಯರಿಂದ ಗೊತ್ತಾಗುತ್ತೆ ನಮಗೆ. ಯಾರ್ದು? ಮಿರ್ಜಾ ಅಕ್ಬರ್ನ ಬಿಹೇವಿಯರಿಂದ ಗೊತ್ತಾಗುತ್ತೆ. ಅಕಾರ್ಡಿಂಗ್ಲಿ ಅವಾಗ ಪೊಲೀಸರು ಏನು ಮಾಡಿದರು, ಬರೀ ಉಮರ್ ಶೇರ್ನ ಹಿಡಿಲಿಲ್ಲ, ಉಮರ್ ಶೇರ್ನೂ ಹಿಡಿದ್ರು, ಮೆಹರ್ ತಾಜ್ನೂ ಹಿಡಿದ್ರು, ಆಮೇಲೆ ಮಿರ್ಜಾ ಅಕ್ಬರ್ನೂ ಹಿಡಿದ್ರು. 3 ಜನನೂ ಅವರು ಆರೋಪಿ ಮಾಡಿದರು. ದೇ ವೇರ್ ಪ್ರಾಸಿಕ್ಯೂಟೆಡ್. ಆಲ್ ದ 3 ವೇರ್ A1, A2, A3. ಆಲ್ ದ 3 ವೇರ್ A1, A2, A3. ಆರ್ ಹಿ ಕ್ಯಾನ್ ಬಿ A1, A2, A3 ಹಿಂಗೂ ಇರ್ಬೋದು. ಓಕೆ, ಫಾರ್ ದ ಕಾನ್ಸ್ಪಿರಸಿ ಟು ಮರ್ಡರ್. ನೋಡಿ, ಯಾಕೆ ಇವ್ರನ್ನ ಹಿಂಗೆ ಕೇಸ್ ಮಾಡ್ತಾರೆ? ದೇರ್ ಈಸ್ ಎ ರೀಸನ್ ಟು ಬಿಲೀವ್. ರೀಸನ್ ಟು ಬಿಲೀವ್ ಈಸ್ ದಿಸ್. ನೋಡಿ, ಅವನು ಯಾಕೆ ಹಂಗೆ ಬಂದು ಹೇಳಬೇಕಿತ್ತು? ಮಿರ್ಜಾ ಅಕ್ಬರ್ ಬಂದು ಅವ್ನು ಇನ್ನೋಸೆಂಟ್ ಬಿಟ್ಬಿಡಿ ಅಂತ ಯಾಕೆ ಹೇಳಬೇಕಿತ್ತು? ಯಾಕೆ ಅಂದರೆ ಅವನು ಸಿಕ್ಕೊಂಡು ಅವನು ಬಾಯಿ ಬಿಟ್ಟರೆ ತಮ್ಮ ಬಣ್ಣ ಬಯಲಾಗ್ತದೆ ಅಂತ. ಸೊ ದಿಸ್ ಈಸ್ ದ ರೀಸನ್ ಟು ಬಿಲೀವ್. ಅದಕ್ಕೆ ಏನು ಮಾಡಿದರು, ಕಾನ್ಸ್ಪಿರಸಿ ಮತ್ತು ಕೊಲೆ ಆಧಾರದ ಮೇಲೆ 3 ಏನು ಮಾಡಿದರು, ಪೊಲೀಸರು ಪ್ರಾಸಿಕ್ಯೂಟ್ ಮಾಡಿದರು. ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ಒಂದು ವ್ಯವಹಾರ ಮಾಡಿದ್ರು. ನೋಡಿ, ದ ಪ್ರಿನ್ಸಿಪಲ್ ಆಫ್ ಎವಿಡೆನ್ಸ್ ಕಾನ್ಸ್ಪಿರಸಿ ಬಿಟ್ವೀನ್ ದ ಫಿಮೇಲ್ ಪ್ರಿಸ್ನರ್ ಆ್ಯಂಡ್ ಹರ್ ಲವರ್ ಕನ್ಸಿಸ್ಟೆಡ್. ಇದು ಸಿಕ್ಬಿಡುತ್ತೆ ಕೊನೆಗೆ, ಡಾಕ್ಯುಮೆಂಟ್ಗಳು ಸಿಗ್ತವೆ, ಎವಿಡೆನ್ಸ್ ಸಿಗ್ತವೆ. ಏನು ಎವಿಡೆನ್ಸು? ಸರ್ಟನ್ ಲೆಟರ್ಸ್. ಇವತ್ತಿನ ಕಾಲ ಅಲ್ಲ ಇದು, 1940. ಇವತ್ತಿನ ಕಾಲ ಆಗಿದ್ರೆ ವಿ ವುಡ್ ಹ್ಯಾವ್ ಟ್ರೇಸ್ಡ್ ದ ವಾಟ್ಸಪ್ ರೆಕಾರ್ಡ್ಸ್ ಆಫ್ ಮೆಹರ್ ತಾಜ್ ಆ್ಯಂಡ್ ಮಿರ್ಜಾ ಅಕ್ಬರ್, ಬಿಕಾಸ್ ದ ಡೇ ವಾಸ್ 1940. ಆವಾಗ ಲವ್ ನಡೀತಾ ಇದ್ದದ್ದು ಪ್ರೇಮ ಪತ್ರಗಳ ಮುಖಾಂತರ. ಸಿ ಹೌ ಇಟ್ ಈಸ್ ಡನ್ ಇನ್ ಹರ್ 2 ಲೆಟರ್ಸ್. ಆ ಪತ್ರಗಳು ಸಿಗ್ತವೆ, ಅವರಿಗೆ ದಾಖಲೆಗಳು ಸಿಗ್ತವೆ. 2 ಪತ್ರಗಳಲ್ಲಿ ಏನೇನು ಆಗಿದೆ ಅನ್ನುವುದನ್ನು ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. 2 ಪತ್ರಗಳಲ್ಲಿ ಏನೇನು ನಡೆದಿದೆ ಅನ್ನುವುದನ್ನು ನಾವಿಲ್ಲಿ ನೋಡಿ. ಇನ್ ಹರ್ 2 ಲೆಟರ್ಸ್ ಟು ಮಿರ್ಜಾ ಅಕ್ಬರ್, ಮೆಹರ್ ತಾಜ್ ಎಕ್ಸ್ಪ್ರೆಸ್. ಮೆಹರ್ ತಾಜ್ ಹೇಳ್ತಾಳೆ ಏನು? ತನ್ನ ಪ್ರೀತಿಯ ಅನಿಸಿಕೆಗಳನ್ನು ಹೇಳ್ತಾಳೆ, ತನ್ನ ಪ್ರೇಮದ ಅನಿಸಿಕೆಗಳನ್ನು ಹೇಳ್ತಾರೆ. ಏನು? ಡಿಸೈರ್ ಟು ಮ್ಯಾರಿ, ನಾನು ಇನ್ನೇ ಮದುವೆ ಆಗ್ತೀನಿ. ಮದುವೆ ಆಗಿದೆ ಅವಳಿಗೆ. ಓಕೆ, ಆಲ್ರೆಡಿ ಸಿ ಈಸ್ ಎ ಮ್ಯಾರಿಡ್ ವುಮನ್. ಅಲಿ ಅಸ್ಕರ್ಗೆ ಮದುವೆ ಆಗಿದೆ, ಆದ್ರೂ ಏನು ಹೇಳ್ತಾಳಕ್ಕೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂಥೇಳಿ ಮಿರ್ಜಾ ಅಕ್ಬರ್ಗೆ ಅವಳು ಪತ್ರವನ್ನು ಬರೀತಾಳೆ.
ಆಮೇಲೆ ಆ ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ಮೆಹರ್ ತಾಜ್ ಈ ರೀತಿ ಬರೀತಾಳೆ ನೋಡಿ. ಸಿ ರೈಟ್ಸ್ ಲೈಕ್ ದಿಸ್, ಏನು, ಐ ಹ್ಯಾವ್ ಫೌಂಡ್ ಔಟ್ ಮನಿ ಫಾರ್ ದಿ, ಬಟ್ ದೌ ಮಸ್ಟ್ ಅನ್ಹೆಸಿಟೇಟಿಂಗ್ಲಿ ಫೈಂಡ್ ಔಟ್ ಮೀನ್ಸ್. ನನ್ನ ಹತ್ರ ದುಡ್ಡಿದೆ, ದುಡ್ಡು ನಿನಗೆ ಕೊಡ್ತೀನಿ, ದಾರಿ ಹುಡುಕೋಣ. ಪ್ರಿಯತಮನಿಗೆ ಏನು ಹೇಳ್ತಾಳೆ, ನನ್ನ ಹತ್ರ ದುಡ್ಡಿದೆ, ದುಡ್ಡು ನಿನಗೆ ಕೊಡ್ತೀನಿ, ದಾರಿ ಹುಡುಕು. ಏನಕ್ಕೆ ದಾರಿ? ನಮ್ಗೆ ಅಡ್ಗಾಲಾಗಿರುವಂತಹ ನನ್ನ ಗಂಡನ್ನು ಮಟಾಶ್ ಮಾಡಲಿಕ್ಕೆ ಅಂಥೇಳಿ ಪತ್ರ ಬರೀತಾಳೆ. ಮೈ ಹರ್ಟ್ ಈಸ್ ಬರ್ಸ್ಟಿಂಗ್ ದಿ, ಐ ಲಾಂಗ್ ಫಾರ್ ದಿ ಇಮೆನ್ಸ್ಲಿ. ನೋಡಿ, ನನ್ನ ಹೃದಯ ನಿನಗಾಗಿ, ಕನ್ನಡದಲ್ಲಿ ಅದೇ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಏನು, ನನ್ನ ಹೃದಯವು ನಿನಗಾಗಿ ಉಕ್ಕುತ್ತಿದೆ, ನಾನು ನಿನ್ನನ್ನು ಅತ್ಯಂತ ಹಂಬಲಿಸುತ್ತಿದ್ದೇನೆ, ಅತ್ಯಂತ ಹೆಚ್ಚಾಗಿ ಹಂಬಲಿಸುತ್ತಿದ್ದೇನೆ. ಆವಾಗ ಮಿರ್ಜಾ ಅಕ್ಬರ್ ರಿಪ್ಲೈ ಬರೀತಾನೆ. ಮಿರ್ಜಾ ಅಕ್ಬರ್ ಇನ್ ಹಿಸ್ ರಿಪ್ಲೈ, ತನ್ನ ಉತ್ತರದಲ್ಲಿ ಹೇಳ್ತಾನೆ, ಅವನು ಏನು ಹೇಳ್ತಾನೆ, ಹೀಸ್ ಪ್ಯಾಷನ್ಸ್ ಫಾರ್ ದ ಹನಿ, ನೋಡಿ, ಫಾರ್ ದ ಹನಿ ಆಫ್ ಹರ್ ರೆಡ್ ಲಿಪ್ಸ್, ಫಾರ್ ದ ಹನಿ ಆಫ್ ಹರ್ ರೆಡ್ ಲಿಪ್ಸ್, ಓಕೆ, ಆ್ಯಂಡ್ he is yearning for her white breasts, yearning for her white breasts. So these are the conversation of love. In love and war everything is fair ante. So ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಐ ನೀಡ್ ನಾಟ್ ಎಕ್ಸ್ಪ್ಲೈನ್. ಓಕೆ, ಸೊ ಈಗ ನೋಡಿ, ದಿಸ್ ವಾಸ್ ದ ಪಾಯಿಂಟ್ ಆಫ್ ಅಗ್ರಿಮೆಂಟ್, ದಿಸ್ ವಾಸ್ ದ ಪಾಯಿಂಟ್ ಆಫ್ ಅಗ್ರಿಮೆಂಟ್. ಈ ಪತ್ರದ ವ್ಯವಹಾರದಲ್ಲಿ ಏನಾಗಿದೆ, ಅವನು ನಮ್ಮಿಬ್ಬರ ಪ್ರೇಮದ ಮಧ್ಯೆ ಅಡ್ಡಗಾಲಾಗಿದ್ದಾನೆ, ಅವನನ್ನು ಈ ನಮ್ಮ ವ್ಯವಹಾರದಿಂದ, ನಮ್ಮ ಜೀವನದಿಂದ ಅವನು ಮುಕ್ತಿಗೊಳಿಸಬೇಕು ಅಂತಕ್ಕಂಥದ್ದು. ಸೊ ಕಾನ್ಸ್ಪಿರಸಿ ಹ್ಯಾಪನ್ಡ್ ಹಿಯರ್, ಇಲ್ಲಿ ಸಂಚು ನಡೆಯುತ್ತೆ. ಸಂಚು ಏನು ಸಂಚು? ಗಂಡನನ್ನು ಸಾಯಿಸುವಂತಹ ಸಂಚು ನಡೆಯುತ್ತೆ. ಆವಾಗ ನೋಡಿ, ಅಪಾರ್ಟ್ ಫ್ರಮ್ ದೀಸ್ ಲೆಟರ್ಸ್, this is another very important thing we have to understand. ಈ ಪತ್ರಗಳನ್ನು ಹೊರತಾಗಿಯೂ ಮೆಹರ್ ತಾಜ್ ಏನು ಮಾಡ್ತಾಳೆ, ಮೆಹರ್ ತಾಜ ಅಲ್ಲ, ಮೆಹರ್ ತಾಜ್ ಏನು ಮಾಡ್ತಾಳೆ, ಪೊಲೀಸರ ಮುಂದೆ ಹೇಳಿಕೆ ಕೊಡ್ತಾಳೆ. ಪೊಲೀಸರ ಮುಂದೆ ಸಿ ಗಿವ್ಸ್ ಎ ಸ್ಟೇಟ್ಮೆಂಟ್ಸ್ ಬಿಫೋರ್ ಎಕ್ಸಾಮಿನಿಂಗ್ ದ ಮ್ಯಾಜಿಸ್ಟ್ರೇಟ್ ಆಫ್ಟರ್ ಸಿ ಹ್ಯಾಡ್ ಬೀನ್ ಅರೆಸ್ಟೆಡ್ ಆನ್ ದ ಚಾರ್ಜ್ ಆಫ್ ಕಾನ್ಸ್ಪಿರಸಿ. ಹೌದು, ನಾವು ಈ ರೀತಿ ಎಲ್ಲ ಸಂಚು ಮಾಡಿ ಅವನನ್ನು ಸಾಯಿಸಲಿಕ್ಕೆ ಮಾಡಿರುವುದು ನಿಜ ಅಂಥೇಳಿ ಅವಳು ಒಪ್ಕೊಳ್ತಾಳೆ, ಮ್ಯಾಜಿಸ್ಟ್ರೇಟ್ ಮುಂದೆ ಒಪ್ಕೊಳ್ತಾಳೆ. ಸಿ 164 ಸ್ಟೇಟ್ಮೆಂಟ್ ಅಂತಾರೆ ಇದಕ್ಕೆ. ಏನಂತಾರೆ? 164 ಸ್ಟೇಟ್ಮೆಂಟ್. ಹೊಸ ಕಾನೂನು ಗೊತ್ತಿಲ್ಲ ನಮಗೆ, ಇನ್ನು CRPC ಇಟ್ ಇಸ್ 164 ಸ್ಟೇಟ್ಮೆಂಟ್. ಓಕೆ, ದೇರ್ ಫೋರ್ ನೌ ಸಿ ಈಸ್ ಅಲ್ಟಿಮೇಟ್ಲಿ both they were treated as conspirators. Her letters and her statement were admitted as a relevant fact, in which as evidence. ಆ ರಿಲೆವೆಂಟ್ ಫ್ಯಾಕ್ಟ್ ಅಂದರೆ, ರಿಲೆವೆಂಟ್ ಇದ್ದರೆ ನಾವು ಏನೇನು ಮಾಡ್ತೀವಿ, ಸಾಕ್ಷ್ಯವಾಗಿ ತಗೊಳ್ತೀವಿ. ಅದಕ್ಕೆ ರಿಲೆವೆಂಟ್ ಫ್ಯಾಕ್ಟು ಎವಿಡೆನ್ಸನ್ನು ಇಂಟರ್ಚೇಂಜಬಲಿ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ದೇ ಆರ್ ಟೇಕನ್ ಅಗೇನೆಸ್ಟ್ ಮಿರ್ಜಾ ಅಕ್ಬರ್ ಆ್ಯಸ್ ಬೀಯಿಂಗ್ ಥಿಂಗ್ಸ್ ಸೇಡ್ and written by the conspirator. Okay, so this is here ಅವರ ಪತ್ರ ವ್ಯವಹಾರ ಇದೆಯಲ್ಲ, ಅದು ಕಾನ್ಸ್ಪಿರಸಿ, ಅದು ದಟ್ ಈಸ್ ಕಾನ್ಸ್ಪಿರಸಿ. ಅದನ್ನು ನಾವೇನು ಮಾಡ್ತೀವಿ, ಎವಿಡೆನ್ಸ್ ಆಗಿ ತಗೊಳ್ತೀವಿ. ನೋಡಿ, ಸೊ ದೇ ವೇರ್ ಕನ್ವಿಕ್ಟೆಡ್, ರೈಟ್. ಬಟ್ ಇನ್ ದ ಅಪೀಲ್ ಟು ಪ್ರೈವಿ ಕೌನ್ಸಿಲ್, ಇದಕ್ಕೆ ಸಂಬಂಧಪಟ್ಟಂತೆ ಆವಾಗ ಸುಪ್ರೀಂ ಕೋರ್ಟ್ ಇರಲಿಲ್ಲ, ಅಲ್ಟಿಮೇಟ್ಲಿ ಅಪೀಲ್ ಎಲ್ಲಿಗೆ ಹೋಗ್ತಿತ್ತು, ಪ್ರೈವಿ ಕೌನ್ಸಿಲ್ಗೆ ಹೋಗ್ತಿತ್ತು. ಆ ಪ್ರೈವಿ ಕೌನ್ಸಿಲಲ್ಲಿ ಏನು ಮಾಡಿದರು ಅಂತಂದರೆ, ಪತ್ರ ವ್ಯವಹಾರವನ್ನು ಮಾತ್ರ ಸೆಕ್ಷನ್ 8ಗೆ ತೊಗೊಂಡ್ರು. ಪತ್ರ ವ್ಯವಹಾರವನ್ನು ಮಾತ್ರ ಏನಕ್ಕೆ ತೊಗೊಂಡ್ರು? ದೇ ವರ್ ಟೇಕನ್ ಫಾರ್ ಸೆಕ್ಷನ್ 8, ದೇ ವರ್ ಟೇಕನ್ ಆ್ಯಸ್ ಎವಿಡೆನ್ಸ್ ಫಾರ್ ಕಾನ್ಸ್ಪಿರಸಿ. ಆ ಹೆಣ್ಮಗಳು ಹೇಳಿದಂಥ ಹೇಳಿಕೆ ಇದೆಯಲ್ಲ, ಇದನ್ನು ಈ ಕಲಮಿನಲ್ಲಿ ಸಾಕ್ಷಿ ಎಂದು ತಗೊಳ್ಳಿಲ್ಲ. ಹರ್ ಸ್ಟೇಟ್ಮೆಂಟ್ ಆಫ್ಟರ್ ದ ಮರ್ಡರ್, ನಾನು ಅದನ್ನೇ ಬಿಡಿಸಿ ಹೇಳಿದ್ದೀನಿ. ಆ ಒಂದು ಕ್ರಿಯೆ ಯಶಸ್ಸು ಆದ ಮೇಲಿನ ಹೇಳಿಕೆಗಳು ಸಂಬಂಧ ಇಲ್ಲ. ಕ್ರಿಯೆ ಆಗೋದಕ್ಕಿಂತ ಮೊದಲು, ಸಂಚು ರೂಪಿಸಿದ ನಂತರ ಮಧ್ಯದಲ್ಲಿರ್ತಕ್ಕಂಥವು ಮಾತ್ರ ಏನಾಗ್ತವೆ, ಸೆಕ್ಷನ್ 8ಅಲ್ಲಿ ಎವಿಡೆನ್ಸ್ ಆಗ್ತವೆ.
ಅವ ರಿಲಿವೆಂಟ್ ಫ್ಯಾಕ್ಟ್ ಎಲ್ಲಿ ಆಗ್ತವೆ, ಸೆಕ್ಷನ್ 8 ಆಗ್ತವೆ ಅನ್ನೋದನ್ನು ಏನಾಗುತ್ತೆ, ಪ್ರೈವಿ ಕೌನ್ಸಿಲ್ ಹೇಳುತ್ತೆ. ಬಟ್ ಇನ್ ದ ಅಪೀಲ್ ಟು ಪ್ರೈವಿ ಕೌನ್ಸಿಲ್ ಅಗೇನ್ಸ್ಟ್ the relevancy of evidence, only letters were considered as relevant under section 10. ಈ ಸೆಕ್ಷನ್ 10 ಇದೆಯಲ್ಲ, ಇದು ಎವಿಡೆನ್ಸ್ ಆ್ಯಕ್ಟು, ಅದೇ ಇವಾಗ ಸೆಕ್ಷನ್ 8 ಆಗಿದೆ. ಬಟ್ ನಾಟ್ ದ ಸ್ಟೇಟ್ಮೆಂಟ್ ಆಫ್ ಮೆಹರ್ತಾಜ್. ಮ್ಯಾಜಿಸ್ಟ್ರೇಟ್ಗೆ ಮೆಹರ್ತಾಜ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟನ್ನು ಅದು ಸೆಕ್ಷನ್ 8 ಆ ಪ್ರಕಾರ ಅಂತ ಕನ್ಸಿಡರ್ ಮಾಡಲಿಲ್ಲ ಅನ್ನೋದನ್ನು ನೀವಿಲ್ಲಿ ತಿಳ್ಕೋಬೇಕು. ಯಾಕೆ ಅಂತಂದರೆ ಘಟನೆ ನಡೆದ ನಂತರದ ಹೇಳಿಕೆಗಳು ಕಾನ್ಸ್ಪಿರಸಿಯ ಸಾಕ್ಷ್ಯಗಳಾಗೋದಿಲ್ಲ, ಸಂಚಿನ ಸಾಕ್ಷ್ಯಗಳು ಆಗೋದಿಲ್ಲ, ಸೆಕ್ಷನ್ 8ನ ಸಾಕ್ಷ್ಯಗಳು ಆಗೋದಿಲ್ಲ. ಆಕ್ಟ್ಸ್ ಸ್ಟೇಟ್ಮೆಂಟ್ಸ್ ಆರ್ ರಿಲಿವೆಂಟ್ ಓನ್ಲಿ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ದ ಕಾನ್ಸ್ಪಿರಸಿ. ಒಮ್ಮೆ ಕಾನ್ಸ್ಪಿರಸಿ ಶುರುವಾಯಿತು ಅಂತ ಇಟ್ಕೊಳ್ಳಿ, ಇದು ಆಮೇಲೆ ಕ್ರೈಮ್ ಆಯಿತು ಅಂತ ಇಟ್ಕೊಳ್ಳಿ, ಕ್ರೈಮ್ ಆದಂತಹ ಟೈಮ್ ಇದು, ಈ ಮಧ್ಯದ ಟೈಮ್ ಮಾತ್ರ ನಾವೇನು ಮಾಡ್ತೀವಿ, ಕಾನ್ಸ್ಪಿರಸಿಗೆ ಸಾಕ್ಷ್ಯಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಒನ್ಸ್ ದ ಕಾನ್ಸ್ಪಿರಸಿ ಹ್ಯಾಸ್ ಎಂಡೆಡ್, ಇಲ್ಲಿ ಕ್ರೈಮ್ ಆಯಿತು ಅಂತ ಇಟ್ಕೊಳ್ಳಿ, ಇಲ್ಲಿ ಕಾನ್ಸ್ಪಿರಸಿ ಈಸ್ ಎಂಡೆಡ್, ಇಲ್ಲಿ ಮುಕ್ತಾಯ ಆಯಿತು, ಕಾನ್ಸ್ಪಿರಸಿ ಇಲ್ಲಿ ಮುಕ್ತಾಯ ಆಯಿತು. ಯಾಕೆ ಮುಕ್ತಾಯ ಆಯಿತು, ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಈಡೇರಿಸಿದ್ರು. ಓಕೆ, ಒನ್ಸ್ ಕಾನ್ಸ್ಪಿರಸಿ ಈಸ್ ಎಂಡೆಡ್ ಈದರ್ ಬೈ ಕಂಪ್ಲೀಷನ್ ಆಫ್ ದ ಅಫೆನ್ಸ್ ಆರ್ ಬೈ ಅರೆಸ್ಟ್. ಇವರು ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನೋ ಉದ್ದೇಶನ ಇಟ್ಕೊಂಡು ಅರೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅರೆಸ್ಟ್ ಮಾಡಿದ ದಿವಸನೇ ಅದು ಕ್ಲೋಸ್ ಆಗುತ್ತೆ. ಕೊಲೆ ಆಗಲಿಲ್ಲ, ಬಟ್ ಕೊಲೆ ಮಾಡಲಿಕ್ಕೆ ಇವ್ರು ಪ್ಲ್ಯಾನ್ ಮಾಡಿದರು, ಕಾನ್ಸ್ಪಿರಸಿ ಮೇಲೇ ಅರೆಸ್ಟ್ ಮಾಡ್ಬೋದು. ಕಾನ್ಸ್ಪಿರಸಿ ಇಟ್ ಸೆಲ್ಫ್ ಈಸ್ ಅಫೆನ್ಸ್, ಅದಕ್ಕೆ ಆವಾಗಲೂ ಅರೆಸ್ಟ್ ಮಾಡ್ಬೋದು. ಎನಿ ಸಬ್ಸೆಕ್ವೆಂಟ್ ಸ್ಟೇಟ್ಮೆಂಟ್, ಅದರ ನಂತರ ಮಾಡಿದಂಥ ಹೇಳಿಕೆಗಳಿದಾವಲ್ಲ, ಅವು ಸೆಕ್ಷನ್ 8 ಅಡ್ಮಿಸಿಬಲ್ ಅಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 8. ಸೆಕ್ಷನ್ 8 ಎಸ್ಟಾಬ್ಲಿಷಸ್ ದ್ಯಾಟ್ ಇನ್ ಕೇಸಸ್ ಆಫ್ ಕಾನ್ಸ್ಪಿರಸಿ, ಸಂಚಿನ ವಿಷಯದಲ್ಲಿ, ಷಡ್ಯಂತ್ರದ ವಿಷಯದಲ್ಲಿ ಸೆಕ್ಷನ್ 8 ಸಾಕ್ಷ್ಯಗಳನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ಹೇಳ್ತದೆ. ದ ಆಕ್ಟ್ಸ್ ಸ್ಟೇಟ್ಮೆಂಟ್ಸ್ ಆರ್ ರೈಟಿಂಗ್ಸ್ ಆಫ್ ಎ ಕಾನ್ಸ್ಪಿರೇಟರ್. ಆ ಕಾನ್ಸ್ಪಿರಸಿಯಲ್ಲಿ ಭಾಗವಾದ ಒಬ್ಬ ವ್ಯಕ್ತಿಯ ಹೇಳಿಕೆಗಳು, ಪ್ರಕ್ರಿಯೆಗಳು ಅಥವಾ ಲೇಖನಗಳು ಏನಾಗ್ತವೆ, ವೆನ್ ಮೇಡ್ ಇನ್ ರೆಫರೆನ್ಸ್, ಯಾವುದಕ್ಕೆ ಸಂಬಂಧಪಟ್ಟಂತೆ, ಅವರ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಅವುಗಳನ್ನು ನಾವೇನು ಮಾಡ್ತೀವಿ, ರಿಲಿವೆಂಟ್ ಫ್ಯಾಕ್ಟ್ ಅಂತ ತಗೊಳ್ತೀವಿ. ಹವೆವರ್ ದಿಸ್ ರಿಲೆವೆನ್ಸಿ ಈಸ್ ಸ್ಟ್ರಿಕ್ಟ್ಲಿ ಕನ್ಫೈನ್ಡ್ ಟು ದ ಪೀರಿಯಡ್ ಡ್ಯೂರಿಂಗ್ ವಿಚ್ ದ ಕಾನ್ಸ್ಪಿರಸಿ ಈಸ್ ಇನ್ ಆಪರೇಷನ್. ಆ ಒಂದು ಸಂಚು ಜಾರಿಯಲ್ಲಿರಬೇಕು. ಸಂಚಿನ ಉದ್ದೇಶ ವಿಫಲವಾದಲ್ಲಿ ಅರೆಸ್ಟ್ ಆದರೂ ವಿಫಲ ಆಗುತ್ತೆ, ಸಫಲವಾದಲ್ಲಿ ಇವರು ಕ್ರೈಮ್ ಮಾಡಿದರೆ ಸಫಲ ಆಗುತ್ತೆ. ಆದ ನಂತರದ ಪೀರಿಯಡಿನ ಯಾವುದೇ ಹೇಳಿಕೆಗಳಾಗಲಿ, ಬರಹಗಳಾಗಲಿ, ಪ್ರಕ್ರಿಯೆಗಳಾಗಲಿ, ದೇ ಆರ್ ನಾಟ್ ರಿಲಿವೆಂಟ್ ಅಕಾರ್ಡಿಂಗ್ ಟು ಸೆಕ್ಷನ್ 8 ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 8. ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಕೇಸ್ elaborately I have explained you the concept of conspiracy. Conspiracy is in BNS the concept of adducing evidence for the purpose of proving conspiracy. ಷಡ್ಯಂತ್ರವನ್ನು ಸಾಬೀತುಪಡಿಸಲು ಉಪಯೋಗಿಸುವ ಸಾಕ್ಷ್ಯಗಳು ಯಾವುವು ಎಂಬುದನ್ನು ಕಲಂ 8 ಹೇಳುತ್ತೆ ಅನ್ನೋದನ್ನು ನಿಮಗೆ ತಿಳಿಸುತ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತೀನಿ. ಇದರ PDF ನೋಟ್ಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್ ವಿಡಿಯೋ. ಥ್ಯಾಂಕ್ ಯು.